ಶ್ಯಾಮ ಶರತ್ ಕರುಣಿಸೋ ಕರುಣಿಸೋ ಕರಿವೀರ ಭದ್ರ ಕಹಾಳಂಗಿ ರುದ್ರ ಕಡೆ ಅಂದ ಶ್ರೀ ವೀರಭದ್ರದೇವರ ಮುಕ್ತಿಯ ಪರಿವರ್ತನೆ ಅಂತೇಳಿ ಸದ್ಭಕ್ತ ಶರಣರೆಲ್ಲ ನೀವು ಕೇಳಿರಯ್ಯ. ಸದ್ಭಕ್ತ ಶರಣರೆಲ್ಲ ನೀವು ಕೇಳಿರಯ್ಯ. ನಮ್ಮ ಶಂಕರನ ಮಹಾವನಾದ ದಕ್ಷ ಬ್ರಹ್ಮನು ಶಿವನಂದೊಡೆದೆ ಸಾಧಿಸಿ ಅಗ್ನಿ ಪುಟು ಮಹಾಡಲಕ್ಕೆ ಆಚರಿ ಸಹಿತ ಸಹಮಿಲ್ಲದಾಗಿರಯ್ಯ. ಅದೇ ಸಮಯದಲ್ಲಿ ದಕ್ಷ ಪುತ್ರಿಯಾದ ದಾಕ್ಷಾಯಿಣಿನು ಆ ಶಿವನ ಅಪ್ಪಣೆವಿಲ್ಲದೆ ಯಜ್ಞ ಭೂಮಿಗೆ ಬಂದಳಯ್ಯ. ಆಗ ಮೋಡ ದಕ್ಷನು ಹೊಡೆ ಆ ದಕ್ಷನು ಹೊಡೆ ತನ್ನ ಎಡಗಾಲಿಂದ ಮಳೆ ಆದ್ರೆ ಹೆಂಗಾತು ಹಂಗಾಗಲ್ಲ. ಕುಂಡಲದಲ್ಲಿ ಅದು ನಿನ್ನೆ ಬರ್ತಿಳು ತುಳಜಾಪುರ ಮಂದಿ ಬಸ್ನಾಗ ಏನು ಮೇಳಿ ಅದಕ್ಕೆ ಬೇಡ ನಾನು ನಾಳೆಗೆ ಬಾತ್ ಹೇಳಿದ್ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಫೋನ್ ಹಚ್ಚಿದ್ದ ಬರ್ಲಿಕ್ಕೆ ತೊಗೊಂಬರೋಣ ಇಲ್ಲಿ ಔಷಧ ಅವು ಚೀಟ್ ಕಾಡಿ ತೋರ್ಸಂದ್ರೆ ಶಿವ ಹೇಳಿದ್ದ ಮಾಮನ ಕಲ್ ತರ್ಸಿವ ರೊಕ್ಕ ಕೊಡು ತೋರ್ಸತ್ತೇಳು ಮದ್ ಭಾಳ ಬರ್ಲಿಕತ್ತಾರ ಯಾರ್ಯಾರು ತನ್ನನ್ನು ಮೀರಿದ ಹೊತ್ತಿಗೆ ಜಾತ ಮಿರ್ಚಿ ಕಡ್ಲಿಕ್ಕೆ ಇದ್ದ ಮಾಮ ಕಡ್ದವ ಆಗ್ಯದ ಭಯಂಕರ ರೌದಿ ಕಡ್ದವ ಸತಾವಲ್ಲಿ ಹ್ಯಾಂಗ ಹೊಡೆದಿತ್ತು 10-15 ಇಲಾಗಿ ಬ್ರಹ್ಮಾಂಡವನ್ನು ಥರ್ರದ ನಡಿಗೆ ಸೂರ್ಯಚಂದ್ರನು ದಿಟ್ಟ ಕೊಟ್ಟು ಓಡಲು ಆ ಚಂದ್ರನ ಕೆಳಗೆ ಪಾದದಲ್ಲಿ ತಿಕ್ಕೆ ಸೂರ್ಯನ ಹಲ್ಲು ಮುರಿದು ಅದೇ ಸಮಯದಲ್ಲೇ ನಮೋನ ಮತ್ತಂದೆ ಶಂಕರ ನಾನು ಹುಟ್ಟುವ ಕಾರಣವೇನು ತಂದೆ ಹೇ ಪುತ್ರ ವೀರಭದ್ರ ನಿನ್ನ ತಾಯಿ ಅವಮಾನಗೊಳಿಸಿದಕ್ಕಾಗಿ ಆ ದಕ್ಷಿಣ ಸಂವಾರಕ್ಕೆ ನಡೆದ ಅದೇ ಸಮಯದಲ್ಲೇ ದಕ್ಷ ಬ್ರಾಹ್ಮಣ ಯಜ್ಞಕ್ಕೆ ಹೊತ್ತಿದನಯ್ಯ. 66 ಕೋಟಿ ರಾಕ್ಷಸರ ಸಂಹಾರ ಮಾಡಿದನಯ್ಯ. ಒಂದು ಹನಿ ರದ್ದಿಯಾಗಿ 100 ದೈತರು ಉತ್ಪನ್ನವಾಗುತ್ತಯ್ಯ. ಅದೇ ಸಮಯದಲ್ಲಿ ನಮೋ ನಮ ತಂದೆ ಶಂಕರ ಇದರ ರೂಪ ಏನು ತಂದೆ? ಹೇ ಪುತ್ರ ವೀರಭದ್ರ ನಿನ್ನ ಹಿಂಬಾಗಿಲದಲ್ಲಿ ನಿನ್ನ ತಂಗಿ ಚವಾಡೆ ಐಶ್ವರ್ಯ ಬಿಟ್ಟು ಹೋಗಕಂದ. ಆಗ ಜಯನ್ನು ಬಿಟ್ಟ ನೆಲಕಪ್ಪಡಿಸಿದನಯ್ಯ ಉರಿ ನೇತ್ರದಿಂದ ತಂಗಿ ಚವಾಡೆ
ಅದೇ ಸಮಯದಲ್ಲಿ ತಂಗಿ ಚೌಡೇಶ್ವರಿ ಅವತರಿಸಿದಳಯ್ಯ. ಅಣ್ಣ ಶ್ರೀ ವೀರಭದ್ರ, ಅಣ್ಣ ಶ್ರೀ ವೀರಭದ್ರ, ಮಾಡು ಮಾಡು ಮೋಹನದ ಸಂಹಾರ, ಮಾಡು ಮಾಡು ಮೋಹನದ ಸಂಹಾರ. ನಾನು ನ್ಯಾಯಾಲಿಗೆ ಒಂದು ಚಾಚುತ್ತೇನೆ, ನಾನು ನ್ಯಾಯಾಲಿಗೆ ಚಾಚುತ್ತೇನೆ. ಅದೇ ಸಮಯದಲ್ಲಿ ದೈತ್ಯರ ಸಂಹಾರ ಮುಗಿದ ನಂತರ ತಂಗಿ ಚೌಡೇಶ್ವರಿ ಅಣ್ಣ ವೀರಭದ್ರನ ಹಿಂಬಡಕ್ಕೆ ಜಾಲಿ ಹಚ್ಚಿದಳಯ್ಯ. ಅಣ್ಣ ವೀರಭದ್ರನ ಹಿಂಬಡಕ್ಕೆ ಜಾಲಿ ಹಚ್ಚಿದಳಯ್ಯ. ಅದೇ ಸಮಯದಲ್ಲಿ ಆ ರಣಾಂಗಣದಂದು ತಂಗಿ ಚೌಡೇಶ್ವರಿ ರುಂಡನ್ನ ಕರೀತದಯ್ಯ. ಆಗ ದಕ್ಷ ಬ್ರಹ್ಮನ ಯಜ್ಞಕ್ಕೆ ಹೋಗಿ, ದಕ್ಷ ಬ್ರಹ್ಮನ ಯಜ್ಞಕ್ಕೆ ಹೋಗಿ, ಹೇ ವೀರಭದ್ರ, ನೀನೇಕೆ ಬಂದಿರುವಿ? ಆ ಬೂದಿ ಬಡಕ ಶಂಕರ ಸಾಯಬಾರದೆಂದು, ಆ ಬೂದಿ ಬಡಕ ಶಂಕರ ಸಾಯಬಾರದೆಂದು ನಿನ್ನನ್ನು ಬಿಟ್ಟಿದ್ದಾನೆ. ಹೊರಟು ಹೋಗು ವೀರಭದ್ರ, ಮರಣಕ್ಕೆ ಈಡಾಗಬೇಕು, ಮರಣಕ್ಕೆ ಈಡಾಗಬೇಡ ಅಂತ ಹೇಳಿದ್ರೆ ಎಲ್ಲೋ ಮೋಡ ದಕ್ಷ, ಎಲ್ಲೋ ಮೋಡ ದಕ್ಷ, ನನ್ನ ತಾಯಿ ಅವಮಾನಗೊಳಿಸಿದಕ್ಕಾಗಿ ನಿನ್ನನ್ನು ಸಂಹಾರ ಮಾಡಲು ಬಂದಿದ್ದೇನು, ನಿನ್ನನ್ನು ಸಂಹಾರ ಮಾಡಲು ಬಂದಿದ್ದೇನು. ಆಗ ದಕ್ಷಿಣ ಉಳವಿದ್ದ ನಡೆಸೆ. ಅದೇ ಸಮಯದಲ್ಲಿ ಸರಸ್ವತಿ ಓಡಿ ಬಂದಳಯ್ಯ. ಸರಸ್ವತಿ ತುರ್ಬನ್ನೆ ಕೊಯ್ದು, ತುರ್ಬನ್ನೆ ಕೊಯ್ದು ಮನೆ ಮನೆ ತಿರುಗುವ ಕಿಡಗೇಡಿ ಲಕ್ಷ್ಮಿ ಬಂದಳಯ್ಯ. ಅವಳ ಮೂಗನ್ನೇ ಕೊಯ್ದು ಅದೇ ಸಮಯದಲ್ಲಿ ದಕ್ಷಿಣ ಕೂಡ ಸಂವಾದ ನಡೆಸಿ, ಆ ಮೋಡ ದಕ್ಷಿಣ ಕೂಡ ಸಂವಾದ ನಡೆಸಿ ದಕ್ಷಿಣ ಆಗ ಪ್ರಸುವತಾದೇವಿ ಓಡಿ ಬಂದಳಯ್ಯ. ನಮೋ ನಮ ತಂದೆ ಶ್ರೀ ವೀರಭದ್ರ, ನಮೋ ನಮ ತಂದೆ ಶ್ರೀ ವೀರಭದ್ರ. ನನ್ನ ಮಹಾಂಗಾಳಿಯನ್ನು ಕಾವಿ, ನನ್ನ ಮುತ್ತೈತಾದ ಪಡಿಸು ತಂದೆ, ನನ್ನ ಮುತ್ತೈತಾದ ಪಡಿಸು ತಂದೆ. ಅದೇ ಸಮಯದಲ್ಲಿ ಅಗ್ನಿ ಔತಿಗಾಗಿ ತಂದುದು ಕುರಿ ರುಂಡನ್ನೇ, ಅಗ್ನಿ ಔತಿಗೆ ತಂದ ಕುರಿ ರುಂಡನ್ನೇ ಹೊಡೆದು ಆ ದಕ್ಷ ಬ್ರಹ್ಮನಿಗೆ ಹಚ್ಚಿ ಪ್ರಸುವತಾದೇವಿಗೆ ಮುತ್ತೈತಾರ ನೀಡಿದ ಸದ್ಗುರು ವೀರಭದ್ರ ಬುದ್ಧ ಮುಖದ ಮೇಲೆ ತುದ್ದಾಗಿ ಹೊಡೆಯತ್ತ ಶ್ರೀ ವೀರ ಅಂಬಿಗಾರ ಚೌಡಯ್ಯ.